ನಾನು ನಿಮ್ಮ ಪ್ರೀತಿಯ ಶ್ರೀಶಂಕರ ಅಂಕನಸಟ್ಟಿಪುರ. ನನ್ನ ಇಂದಿನ ಕವಿತೆಯ ಶೀರ್ಷಿಕೆ ಚಿಂತೆ ಇಲ್ಲದ ದಿನಗಳು. ಹೌದು, 90ರ ದಶಕವೆಂದರೆ ಚಿಂತೆ ಇಲ್ಲದ ದಿನಗಳವು. ಕೈಗೆ ಒಂದು 20 ಪೈಸೆವಿದ್ದರೆ ಸಾಕಿತ್ತು. ಶಾಲೆ ಪಕ್ಕದಲ್ಲಿದ್ದ ನಾಗಮ್ಮನ ಪುಟ್ಟ ಅಂಗಡಿಯಲ್ಲಿ ಬಟಾಣಿ ಇಸ್ಕೊಂಡು ಚಡ್ಡಿ ಜೇಬ್ಲಿ ಹಾಕ್ಕೊಂಡು ಆಗಾಗ ಒಂದೊಂದೇ ಬಟಾಣಿ ಬಾಯಲ್ಲಿಟ್ಟು ನೊಣಿತಾ ಇದ್ದರೆ ಅದರ ಸ್ವರ್ಗನೇ ಬೇರೆ ಇತ್ತು. ಚಿಂತೆ ಇಲ್ಲದ ದಿನಗಳವು. ಯಾರದೋ ತೋಟದಲ್ಲಿ ಮಾವಿನಕಾಯಿ ಕದ್ದು ತಂದು ಅದನ್ನು ಸಣ್ಣದಾಗಿ ಹಚ್ಚಿ ಉಪ್ಪು ಖಾರ ಬೆಲ್ಲವ ಸೇರಿಸಿ ತಿಂತಾ ಇದ್ದರೆ ಆ ಮಜಾನೇ ಬೇರೆ ಇತ್ತು. ಚಿಂತೆ ಇಲ್ಲದ ದಿನಗಳವು. ಸಂಗಡಿಗರಿಗೆಲ್ಲ ಸೇರಿ ಹೊತ್ತು ಬೋರ್ವೆಲ್ಗಳಲ್ಲಿ ನೀರು ಕುಡಿದು ಅಲ್ಲೇ ಸ್ನಾನ ಮಾಡಿಕೊಂಡು ಆಟವಾಡುತ್ತಿದ್ದ ಜಗತ್ತೇ ಬೇರೆ ಇತ್ತು. ಚಿಂತೆ ಇಲ್ಲದ ದಿನಗಳವು. ಹೊಟ್ಟೆ ಹಸ್ತಿದ್ರೂ ಸರಿ ಉಳ್ಳಿ ಉಪ್ಪು ಕುಡ್ಕೊಂಡು ನೆಮ್ಮದಿಯಾಗಿಯೇ ಇದ್ವಿ. ಜಗಳ ಕಲ ಮಾಡದೆ ಜತೆಗಾರರೆಲ್ಲ ಖುಷಿಯಾಗಿಯೇ ಇದ್ವಿ. ಅಂದೆಲ್ಲ ನಮ್ಮಲ್ಲಿ ಜಾತಿ ಭೇದನೆ ಇರಲಿಲ್ಲ. ಎಲ್ಲರೂ ಒಂದುಗೂಡಿ ಇದ್ದದ್ದನ್ನು ಹಂಚ್ಕೊಂಡು ತಿಂತಿದ್ವಿ. ಕಚ್ಚಿ ಕೊಟ್ಟದ್ದನ್ನು ಕಾಗೆ ಎಂಜಲು ಅಂತ ಗೇಲಿ ಮಾಡಿಕೊಂಡು ಒರೆಸ್ಕೊಂಡು ತಿಂದದ್ದ ನೆನೆಸ್ಕೊಂಡ್ರೆ ಇಂದಿಗೂ ನಗು ಬರುತ್ತೆ. ನಿಜಕ್ಕೂ ಚಿಂತೆ ಇಲ್ಲದ ದಿನಗಳವು. ತಾಂತ್ರಿಕತೆ ಇಲ್ಲದೆ ಹೋಗಿದ್ದರೂ ಹೊಂದಿಕೊಂಡು ಹೋಗುವುದನ್ನು ಕಲ್ತಿದ್ವಿ. ಇಂದು ನಾಗರಿಕತೆ ಬೆಳೆದಿದೆ. ತಾಂತ್ರಿಕತೆ ಎಲ್ಲರನ್ನೂ ಆವರಿಸಿದೆ. ಮೊಬೈಲ್ನ ಬೆರಳಲ್ಲಿ ಜಗತ್ತೇ ಕುಳಿತಿದೆ. ಇಷ್ಟೆಲ್ಲ ಮುಂದುವರೆದಿದ್ರೂ ಸಹ ಜಾತಿ ಮಾತ್ರ ಈ ಸಮೂಹವ ಬಿಟ್ಟು ಹೋಗಲೇ ಇಲ್ಲ. ಓದಿ ಎತ್ತರಕ್ಕೆ ಬೆಳೆದಿದ್ರೂ ಸಹ ಜೊತೆಯಲ್ಲಿ ಓದಿದ ಗೆಳೆಯನೇ ಜಾತಿ ನೋಡಿ ಜೊತೆ ಹೇಗಪ್ಪ ಇವನೊಂದಿಗೆ ಬೆರೆಯಲಿ ಎಂದು ಬೇಲಿ ಹಾಕ್ಕೊಂಡು ಬದುಕುವ ಕಾಲಘಟ್ಟದಲ್ಲಿ ನಾವು ಬದುಕಿದ್ದೀವಿ. ಸುನಾಮಿ, ಕೊರೋನಾ, ಭೂಕಂಪ, ಪ್ರಳಯ ಏನೆಲ್ಲ ಬರ್ತವೆ ಹೋಯ್ತವೆ. ಎಲ್ಲರೂ ಒಂದಿನ ಸಾಯ್ತೀವಿ. ಆದರೆ ಈ ಹಾಳಾದ ಜಾತಿ ವ್ಯವಸ್ಥೆ ಮಾತ್ರ ಸಾಯಲಿಲ್ಲವೇ ಎಂಬ ಚಿಂತೆ ಮಾತ್ರ ಇಂದಿಗೂ ಕಾಡುತ್ತಿದೆ. ಇರಲಿ, ಮಾನವೀಯತೆ ಉಳಿಯುವುದಾದರೆ ಉಳಿಯಲಿ, ಜಾತಿ ಅನ್ನೋ ಪೆಡಂಭೂತ ಅಳಿಯಲಿ ಎಂಬ ಆಶಯದೊಂದಿಗೆ ಈ ಕವಿತೆ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ, ಫೋಟೋ, ಎಡಿಟಿಂಗ್ ರಾಧಾ ಬೆಡಮೂಡ್ಲು ಅವದ್ದಾಗಿರುತ್ತದೆ. ಕೇಳಿ ಇಷ್ಟವಾದರೆ ಶೇರು ಮತ್ತು ಕಾಮೆಂಟು, ಲೈಕು ಮಾಡಿ ಅಂತ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ.